ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರೆಸೆಂಟ್ ನಾನೀಗ ಮೈಸೂರು ರೋಡಲ್ಲಿರುವಂಥ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಇವತ್ತು ನಾನು ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಪ್ರತಿ ತಿಂಗಳು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ಅದೇ ಥರ ಈ ಮಂತ್ ಕೂಡ ಹೋಗ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೈಮ್ ಇವಾಗ ಕರೆಕ್ಟಾಗಿ 5:15 ಆಗ್ತಿದೆ. ಇವತ್ತಂತೂ ನಾನು ರಿಸರ್ವೇಷನ್ ಮಾಡಿಸಿಲ್ಲ. ಸೊ ಅನ್ರಿಸರ್ವ್ಡ್ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಅದು ಗೊತ್ತಿಲ್ಲ KSRTC ಸಿಗುತ್ತಾ, ತಮಿಳ್ನಾಡು ಬಸ್ ಸಿಗುತ್ತಾ ಅಂದ್ಬಿಟ್ಟು ಒಳಗಡೆ ಹೋದ್ರೇ ಗೊತ್ತಾಗುತ್ತೆ. ಯಾಕೆಂದರೆ KSRTCಯಲ್ಲಿ ರಿಸರ್ವೇಷನ್ ಪ್ರಕಾರ ಲಾಸ್ಟ್ ಬಸ್ ಇರೋದು ಮಧ್ಯಾಹ್ನ 2:50ಕ್ಕೆ. ಇವತ್ತು ಪೌರ್ಣಿಮೆಯಲ್ಲಿ ಮಾರ್ಚ್ 24ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನನ್ನ ಜೊತೆ ಒಬ್ಬ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು. ಅವ್ರು ಯಾರು, ಅವ್ರು ಹೇಗೆ ಪರಿಚಯ ಆದರು, ಅವರೆಲ್ಲತ್ಕೊಂತಾರೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಮುಂದೆ. ಸೊ ಫಸ್ಟು ಒಳಗಡೆ ಹೋಗೋಣ. ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಯಾವುದಿದೆ ಅಂತ ನೋಡೋಣ ಫಸ್ಟು. ಅಂದರೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ. ಆಮೇಲೆ ಈ ವಿಡಿಯೋಗೆ ಖಂಡಿತವಾಗೂ ಲೈಕ್ ಮಾಡಿ. ಈವ್ನಿಂಗು ಪ್ಲೆಸೆಂಟಾಗಿದೆ ಕ್ಲೈಮೇಟ್ ಮಾತ್ರ. ನಾನು ತಿರುವಣ್ಣಾಮಲೆಗೆ ಸುಮಾರು ಸತಿ ಹೋಗಿದ್ದೀನಿ. ಆ ಜರ್ನಿ ವಿಡಿಯೋನ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಆದರೂ ಸುಮಾರು ಜನ ಕೇಳ್ತಾ ಇರ್ತಾರೆ ಕಮೆಂಟ್ಸಲ್ಲಿ ಟೈಮಿಂಗ್ಸ್ ಹೇಳಿ ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ತಿರುವಣ್ಣಾಮಲೆಗೆ KSRTC ಆಗಲಿ ತಮಿಳ್ನಾಡು ಬಸ್ ಆಗಲಿ ಸ್ಟಾರ್ಟ್ ಆಗೋದು ಮೈಸೂರು ರೋಡ್ ಬಸ್ ಸ್ಟ್ಯಾಂಡಿಂದ ಮಾತ್ರ, ಮೆಜೆಸ್ಟಿಕ್ಕಿಂದ ಅಲ್ಲ. ಓಕೆ, ಆಮೇಲೆ ಪಿಕಪ್ ಪಾಯಿಂಟ್ಸ್ ಯಾವುದ್ಯಾವುದಿದೆ ಅಂತ ಇನ್ನೊಂದು ಸತಿ ನಾನು ಬಸ್ಸಲ್ಲಿ ಹತ್ತದ ಮೇಲೆ ಹೇಳ್ತೀನಿ. ಇದು ರಿಸರ್ವೇಷನ್ ಕೌಂಟರ್. ಈ ಕಡೆ KSRTC ಬಸ್ಸಸ್ ಎಲ್ಲ ಮೈಸೂರು ಕಡೆ ಹೋಗೋ ಬಸ್ಸಸ್ಸು, ಕೇರಳ RTC ಬಸ್ಸಸ್ ಕೂಡ ಇರ್ತವೆ ಇಲ್ಲಿ. ಆ್ಯಂಡ್ ಈ ಕಡೆ ತಮಿಳ್ನಾಡಿಗೆ ಹೋಗೋ ಬಸ್ಸಸ್ಸು. ಆಮೇಲೆ ತಮಿಳ್ನಾಡು ಬಸ್ಸಸ್ ಏನೋ ಬೇಜಾನಿದ್ದಾವೆ. KSRTC ಬಸ್ಸಸ್ ಕಾಣಿಸ್ತಾ ಇಲ್ಲ. ಎಂಕ್ವೈರಿಯಲ್ಲಿ ಒಂದು ಸತಿ ಕೇಳ್ತೀನಿ. ಓಕೆ, ಇದ್ದರೆ ಅದರಲ್ಲಿ ಹೋಗ್ತೀನಿ, ಇಲ್ಲಾಂದರೆ ತಮಿಳ್ನಾಡು ಬಸ್ಸಲ್ಲೇ ಹೋಗ್ಬಿಡ್ತೀನಿ. ಇನ್ನೊಂದು 10 ಮಿನಿಟ್ಸ್ ನೋಡಿ. ಸೊ ತಮಿಳ್ನಾಡು ಬಸ್ಸಲ್ಲಿ ಪ್ರಾಬ್ಲಮ್ ಏನಂದರೆ ಹೋದರೆ ಸಿಕ್ಕಾಪಟ್ಟೆ ಸ್ಟಾಪ್ ಕೊಡ್ತಾರೆ. ಓಕೆ, ಹೊಸೂರು, ಕೃಷ್ಣಗಿರಿ, ಊತಂಗೆರೆ, ಆಮೇಲೆ ಸಿಂಗಾರಪೇಟೆ ಎಲ್ಲ ಸ್ಟಾಪ್ ಕೊಟ್ಟು ಹೋಗ್ತಾರೆ. ಒಂದು 5 ಅವರ್ಸ್ ಮೇಲೇ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಅವ್ರಿಗೆ ನಿಲ್ಲಿಸೋ ಡಿನ್ನರ್ ಬ್ರೇಕ್ ಹೋಟೆಲ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಅದು ನಮ್ಮ KSRTC ಆದರೆ ಒಳ್ಳೆ ಸ್ಟ್ಯಾಂಡರ್ಡ್ ಹೋಟೆಲಲ್ಲಿ ನಿಲ್ಲಿಸ್ತಾರೆ. ಪ್ಲಸ್ ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಫಿಲ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೆಲ್ಲೂ ನಿಲ್ಲಿಸೋದಿಲ್ಲ, ನಾನ್ ಸ್ಟಾಪ್ ಹೊಡಿತಾರೆ. ಕೃಷ್ಣಗಿರಿಯಲ್ಲಿ ಒಂದು ಡಿನ್ನರ್ ಬ್ರೇಕ್ ಕೊಡ್ತಾರೆ, ಆಮೇಲೆ ಡೈರೆಕ್ಟ್ ತಿರುವಣ್ಣಾಮಲೆಗೆ ಹೋಗ್ತಾರೆ. ಸ್ಯಾಟಲೈಟ್ ಬಸ್ ಸ್ಟೇಷನ್ ಓವರ್ ವ್ಯೂ ಇದು. ಈ ಕಡೆ ನಿಂತಿರೋ ತಮಿಳ್ನಾಡು ಬಸ್ಸುಗಳೆಲ್ಲ ತಿರುವಣ್ಣಾಮಲೆ ಹೋಗೋ ಬಸ್ಸುಗಳೇ. ನಮಗೊಂದು KSRTC ಕಾಣಿಸ್ತಾ ಇಲ್ಲ. ಇಲ್ಲಿಂದ ಎಂಟ್ರಿ ಆಗ್ತವೆ ಬಸ್ಸುಗಳು ನೋಡಿ. ಯಾವ ವೆಲ್ಲೂರು ಬಸ್ ಬಂತು, TNSTC ನೋಡಿ. ಇದು ತಿರುವಣ್ಣಾಮಲೈ ಬರ್ತಾ ಇದೆ. ತಿರುವಣ್ಣಾಮಲೆಯಿಂದ ಈಗಿದು ತಿರುವಣ್ಣಾಮಲೈ ಬ್ಯಾಂಗ್ಳೂರು ಇರೋದು. KSRTC ಡಿಪೋ ನಂಬರ್ 6 ಈ ಕಡೆ. ಬ್ಯಾಂಗ್ಳೂರಿಂದ ಟ್ರಿವೆಂಡ್ರಮ್ಗೆ ಹೋಗೋ ಕೇರಳ RTC ಬಂದಿದೆ. ಇದು ವೋಲ್ವೋ ಸ್ಕ್ಯಾನಿಯಾ ಬಸ್. ಇದು ಟ್ರಿವೆಂಡ್ರಮ್, ಈರೋಡ್, ಕೊಯಂಬತ್ತೂರು, ಪಾಲಕ್ಕಾಡ್, ತ್ರಿಶೂರ್, ಆಮೇಲೆ ಅಂಕಮಳಿ, ಕೋಟಾಯಂ, ಕೋಟರಕರ ಈ ರೂಟಲ್ಲಿ ಹೋಗುತ್ತಿದ್ದು. ಇಲ್ಲಿ ಕರ್ನಾಟಕ RTC ಬಸ್ ಇದೆ. ಕೋಯಿಕೋಡ್ ಹೋಗೋದು ವಯಾ ಮೈಸೂರು, ವೋಲ್ವೋ ಬಸ್ ಇದು. ಪಕ್ಕದಲ್ಲೇ KSRTC ಕೇರಳ RTC ಬಸ್ ಇದೆ. ತಿರುವಲ್ಲ ಮತ್ತು ಪಾಲ, ಬ್ಯಾಂಗ್ಳೂರು ಪಾಲ, ಇವೆಲ್ಲ ಸ್ವಿಫ್ಟ್ ನಾನ್ AC ಬಸ್ಸಸ್. ಇದು ಎಂಕ್ವೈರಿ, ಬಟ್ ಇಲ್ಲಿ ಯಾರೂ ಇಲ್ಲ ಹಂಗೆ. ಸೊ ಫೈನಲ್ ಆಗಿ ತಿರುವಣ್ಣಾಮಲೆಗೆ ತಮಿಳ್ನಾಡು ಬಸ್ಸಲ್ಲೇ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀನಿ. KSRTC ಬಸ್ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಎಂಕ್ವೈರಿಯಲ್ಲಿ ಕೂಡ ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಇದರಲ್ಲೇ ಹೋಗೋಣ ಅಂದ್ಬಿಟ್ಟು. ಯಾಕೆಂದರೆ ಈಗಲೇ 6 ಕಾಲ ಆಗ್ತಿದೆ. ಮತ್ತು ಅಲ್ಲಿ ಹೋಗೋಷ್ಟರಲ್ಲಿ 12:30 ಆಗುತ್ತೆ. ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರು ಬರಬೇಕಂದ್ರೆ ಲೇಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಬಸ್ ಒಳಗಡೆ ಇದು ನಮ್ಮ ಬಸ್ ಎಕ್ಸ್ಟೀರಿಯರ್ ವ್ಯೂ. ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ ತಿರುವಣ್ಣಾಮಲೈ. ಇದು ನಮ್ಮ ಬಸ್ ಇಂಟೀರಿಯರ್ ವ್ಯೂ. 2+3 ಸೀಟಿಂಗ್ ಕಾನ್ಫಿಗರೇಷನ್ನು. ಲಾಸ್ಟಲ್ಲಿ ಮಾತ್ರ 6 ಸೀಟ್ ಇದೆ. ಸೀಟ್ ಕಂಫರ್ಟಬಲ್ ಅಷ್ಟೊಂದು ಚೆನ್ನಾಗಿರಲ್ಲ ಕಂಪೇರ್ ಮಾಡಿದ್ರೆ KSRTCಗೆ. ಬಟ್ ಬೇರೆ ಆಪ್ಷನ್ ಇಲ್ಲ. ಬನ್ನಿ, ನಾನಂತೂ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ವ್ಯೂ ಕ್ಯಾಪ್ಚರ್ ಮಾಡೋಕ್ಕೆ. ಡ್ರೈವರ್ ಕೂಡ ಬಂದರು, ಹೋಗೋಣ. ಇದು ನೋಡಿ, ನಾನು ಡಬಲ್ ಸೀಟಲ್ಲಿ ಕೂತಿರೋದು. KSRTC ಡಬಲ್ ಸೀಟಿಗೂ ತಮಿಳ್ನಾಡು ಡಬಲ್ ಸೀಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಇಬ್ಬರು ಕೂತ್ಕೊಂಡ್ರೆ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ಇಲ್ಲಿ.
ಈ ಫ್ರಂಟ್ ಸೀಟ್ ಬಂದ್ಬಿಟ್ಟು ಕಂಡಕ್ಟರ್ ಸೀಟು, ಅಲ್ಲಿ ಯಾರು ಕುತ್ಕೊಳ್ಳೋಂಗಿಲ್ಲ. ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ಅವ್ರು ಕುತ್ಕೊತಾರೆ. ನಾನು ಹತ್ತಿದ ಬಸ್ಸು ಈಗಲೇ ಹೋಗಲ್ವಂತ, ಅದಕ್ಕೆ ಪಕ್ಕದ ಬಸ್ಸಿಗೆ ಹತ್ಕೊಳ್ಳಿ ಅಂತ ಹೇಳಿದ್ರು. ಅದು ಪಕ್ಕದ ಬಸ್ ನೋಡಿದ್ರೆ ಫುಲ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಈ ಬಸ್ ಹತ್ಕೊಂಡೆ. ಅದರಲ್ಲಿ ಅಟ್ಲೀಸ್ಟ್ ಈ ಬಸ್ಸಲ್ಲಿ ಪರವಾಗಿಲ್ಲ, ಸೀಟ್ಸ್ ಸ್ವಲ್ಪ ಕಂಫರ್ಟಬಲ್ ಆಗಿ ಇದ್ದಂಗೆ ಕಾಣಿಸ್ತಾ ಇದೆ. ಬಸ್ ನಂಬರ್ TN29N3139, 52 ಸೀಟಿಂಗ್ ಕೆಪಾಸಿಟಿ, 52+2. ಇದು ಡ್ರೈವರ್ ಕ್ಯಾಬಿನ್ನು. ಡಿಲಕ್ಸ್ ಫ್ಲೈಓವರ್ ಸರ್ವಿಸ್. ಈ ಡಿಫ್ರೆನ್ಸ್ ಏನಂದರೆ ಬೊಮ್ಮನಹಳ್ಳಿ ಫ್ಲೈಓವರ್ ಮೇಲೆ ಹೋಗುತ್ತೆ, ನಮ್ಮ KSRTC ಬಸ್ಸಸ್ಸು ಫ್ಲೈಓವರ್ ಕೆಳಗಡೆ ಹೋಗುತ್ತೆ. ಬಸ್ದು ಎಕ್ಸ್ಟೀರಿಯರ್ ವ್ಯೂ ನೋಡಿ, ಇದು ಬೇರೆ ಬಸ್ಸು, ಇಷ್ಟು ಮುಂಚೆ ಹತ್ತಿದ ಬಸ್ ಅಲ್ಲ. ಇದರಲ್ಲಿ ಬ್ಲ್ಯಾಕ್ ಕಲರ್ ಸೀಟ್ಸು, ಎಲ್ಲ ತಮಿಳ್ನಾಡಿಗೆ ಹೋಗೋ ಬಸ್ಸಸ್ಸು. ಇದು ಬ್ಲೂ ಕಲರ್ ಬಂದ್ಬಿಟ್ಟು AC ಬಸ್ಸು, ಈ ಯೆಲ್ಲೋ ಕಲರ್ ಬಂದ್ಬಿಟ್ಟು ಹೊಸದಾಗಿ ಬಿಟ್ಟಿರೋ ಅಲ್ಟ್ರಾ ಡಿಲಕ್ಸ್ ಬಸ್. ಇದು ನೋಡಿ ಎಷ್ಟು ಬಸ್ಸಸ್ ನಿಂತಿದ್ದಾವೆ ಹಂಗೆ. ಸೊ ಕರೆಕ್ಟಾಗಿ 6:20 ಟೈಮ್ ಇವಾಗ. ಇಲ್ಲಿಂದ ಓಡ್ತಾ ಇದ್ದೀವಿ. ಡ್ರೈವರ್ ಸರ್ ರಿವರ್ಸ್ ತೊಗೊತಾ ಇದ್ದಾರೆ ಬಸ್ನ. ಇವರೇ ನಮ್ಮ ಬಸ್ ಕಂಡಕ್ಟರು. ವೆದರ್ ಮಾತ್ರ ಸೂಪರ್ ಆಗಿದೆ ಹಂಗೆ. ಬ್ಯಾಂಗ್ಳೂರಿಂದ ರಾಮನಗರ, ನಂಜನಗೂಡು ಹೋಗೋ ಬಸ್ ಇದೆ. ಮೈಸೂರು ಬ್ಯಾಂಗ್ಳೂರು ಅಶ್ವಮೇಧ ಬಸ್. ನಾವೀಗ ಮೈಸೂರು ಬಸ್ ಸ್ಟ್ಯಾಂಡಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ತಮಿಳ್ನಾಡು ಬಸ್ಸಲ್ಲಿ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 210 ರೂಪಾಯಿ. ಇವರು ಇನ್ನೂ ಈಗಲೂ ಪೇಪರ್ ಟಿಕೆಟೇ ಕೊಡ್ತಾ ಇದ್ದಾರೆ, ಡಿಜಿಟಲ್ ಟಿಕೆಟ್ ಇದಂತೂ ಇಲ್ಲೇ ಇಲ್ಲ. ಅಂದರೆ ಹಳೆ ಕಾಲದಲ್ಲಿ ಅರ್ಧ ಕೊಡ್ತಾ ಇದ್ರಲ್ಲ, ಅದೇ ಥರನೇ ಒಂದು 10 ರೂಪಾಯಿ, ಆಮೇಲೆ ಒಂದು 200 ರೂಪಾಯಿ. ಇದು 2 ಟಿಕೆಟ್ ತೊಗೊಂಡೆ ನಾನು. ಈಗ ನಾವು ಈ ಗಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೀವಿ. ಇದು ಎದುರುಗಡೆ ಕಾಣಿಸ್ತಾ ಇರೋ ದೊಡ್ಡ ಬಿಲ್ಡಿಂಗ್ಗೆ KR ಮಾರ್ಕೆಟ್. ಈ ಕಡೆ ಡೌನ್ ಆಗ್ತಿದೆಯಲ್ಲ, ಇದು KR ಮಾರ್ಕೆಟ್ಗೆ ಡೌನ್ ಆಗೋ ಪ್ಲೇಸ್. ಇದು ಕೃಷ್ಣರಾಜೇಂದ್ರ ಮಾರ್ಕೆಟ್. ನೋಡಿ ಕ್ರೌಡ್ ಹೇಗಿದೆ ಅಂದ್ಬಿಟ್ಟು. ಹೋಗುತ್ತಲ್ಲ, ಇದು ಸ್ಟ್ರೈಟ್ ಬಂದ್ಬಿಟ್ಟು ಅವೆನ್ಯೂ ರೋಡ್. ಎಷ್ಟು ಜನ ಇದ್ದಾರೆ ಹಾಗೆ. ಬಸ್ ಇವಾಗ ಕಾರ್ಪೊರೇಷನ್ ಸರ್ಕಲ್ಗೆ ಸೇರಿಕೊಂಡಿದೆ. ಸೊ KSRTC ಆಗಲಿ ತಮಿಳ್ನಾಡು ಬಸ್ಸಿಗಾಗಲಿ ಆಫಿಷಿಯಲ್ ಆಗಿ ಇಲ್ಲಿ ಪಾಯಿಂಟ್ ಇರುತ್ತೆ, ಪಿಕಪ್ ಪಾಯಿಂಟು. KSRTCಯಲ್ಲಿ ನೀವು ರಿಸರ್ವೇಷನ್ ಮಾಡಿಕೊಂಡ್ರೂ ಇಲ್ಲಿ ಪಿಕಪ್ ಪಾಯಿಂಟ್ ಕೊಡ್ಬೋದು. ಸೊ ಇಲ್ಲಿ ಎಲ್ಲ ತಮಿಳ್ನಾಡು ಬಸ್ಸಿಗೂ ಪಿಕಪ್ ಪಾಯಿಂಟ್ ಇರುತ್ತೆ. ಜಸ್ಟ್ ಒಂದು 1 ನಿಮಿಷ ಸ್ಟಾಪ್ ಕೊಟ್ಟರು ಅಷ್ಟೇ. 1 ನಿಮಿಷ ಆದಮೇಲೆ ಓಡ್ತಾ ಇದ್ದೀವಿ ಅಲ್ಲಿಂದ. ಈವ್ನಿಂಗ್ 6:45 ಆಗ್ತಿದೆ. ಈಗ ನಮ್ಮ ಬಸ್ಸು ಲಾಲ್ಬಾಗ್ ರೋಡಲ್ಲಿರೋ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮುಂದೆ ಹೋಗ್ತಾ ಇದೆ. ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಇಲ್ಲಿ. ಸೊ ಮುಂದೆ ಲಾಲ್ಬಾಗ್ ಹತ್ರ ಕೂಡ ಪಿಕಪ್ ಪಾಯಿಂಟ್ ಇರುತ್ತೆ. KSRTC ಬಸ್ಸಸ್ಗೆ ಅಫಿಷಿಯಲ್ ಪಿಕಪ್ ಪಾಯಿಂಟ್ ಆ್ಯಪಲ್ಲಿ ತೋರಿಸೋದಿಲ್ಲ, ಬಟ್ ಸೀಟ್ಸ್ ಏನಾದರೂ ಖಾಲಿ ಇತ್ತು ಅಂದರೆ ಅಲ್ಲಿ ನಿಲ್ಲಿಸ್ತಾರೆ. ಬಟ್ ತಮಿಳ್ನಾಡು ಬಸ್ ಅವರಂತೂ ನಿಲ್ಲಿಸ್ತಾರೆ. ಅಲ್ಲಿ ಜನ ಇದ್ದರೆ ಹತ್ತಿಸ್ಕೊಂಡು ಹೋಗ್ತಾರೆ. ಸೊ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇಲ್ಲೇ ಲೆಫ್ಟ್ ತಗೊಳ್ಳೋಕೆ ಹೇಳ್ತಾ ಇದ್ದಾರೆ. ಒಳ್ಳೆ ಕೆಲಸ. ಈ ರೋಡಲ್ಲಿ ಸ್ವಲ್ಪ ಖಾಲಿ ಇದೆ. ಈ ರೋಡ್ ಬಂದ್ಬಿಟ್ಟು ಡೈರೆಕ್ಟಾಗಿ ಡಬಲ್ ರೋಡಿಗೆ, ಅಂದರೆ ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೂ ಕನೆಕ್ಟ್ ಆಗುತ್ತೆ. ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದೆ. ವಿಲ್ಸನ್ ಗಾರ್ಡನ್ ಒಳಗಡೆ ಹೋಗಿ ಅಲ್ಲಿಂದ ಹೋಗುತ್ತೆ ಅಂದ್ಕೊತೀನಿ. ಇದು ಶಾಂತಿನಗರ ಬಸ್ ಸ್ಟ್ಯಾಂಡ್. ಇದು ವಿಲ್ಸನ್ ಗಾರ್ಡನ್ ಏರಿಯಾ. ಇದು ಸೊ ನಾವೀಗ ಲಕ್ಸಂದ್ರ ಏರಿಯಾಗೆ ಬಂದಿದ್ದೀವಿ. ಈಗ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ನಲ್ಲ, ಅವರು ಸೈಂಟ್ ಜಾನ್ಸಲ್ಲಿ ಹತ್ಕೊತಾರೆ. ಅವರು ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ಡಿನ್ನರ್ ಬ್ರೇಕಲ್ಲಿ ಮಾತಾಡಿಸ್ತೀನಿ. ಸೊ ನಾವೀಗ ಕ್ರೈಸ್ಟ್ ಯೂನಿವರ್ಸಿಟಿ, ಓಕೆ, ಸೊ ಅಲ್ಲಿ ಬಂದಿದ್ದೀವಿ.
ಇಲ್ಲೂ ಕೂಡ ಪಿಕಪ್ ಪಾಯಿಂಟ್ ಇರುತ್ತೆ. KSRTC ಅಫಿಷಿಯಲ್ ಪಿಕಪ್ ಪಾಯಿಂಟ್ ಇದು. ಈ ತಮಿಳ್ನಾಡು ಬಸ್ಸಸ್ ಕೂಡ ಇದೆ ಪಿಕಪ್ ಪಾಯಿಂಟ್ ಇಲ್ಲಿ. ಈ ಪಕ್ಕದಲ್ಲಿ ಪ್ರೆಸ್ಟೀಜ್ IT ಪಾರ್ಕ್ ಇರುತ್ತೆ ಇಲ್ಲಿ. ನಮ್ಮ ಬಸ್ ಇವಾಗ ಕೋರಮಂಗಲ ಚೆಕ್ ಪೋಸ್ಟ್ ಹತ್ರ ಬಂದಿದೆ. ಸೊ ಇಲ್ಲಿ ಪಿಕಪ್ ಪಾಯಿಂಟ್ ಇರುತ್ತೆ. ಯಾರಾದರೂ ಜನ ಹತ್ತವ್ರು ಇದ್ದರೆ ನಿಲ್ಲಿಸ್ತಾರೆ. ಈಗ ನೆಕ್ಸ್ಟು ಬಂದ್ಬಿಟ್ಟು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರ, ಅದು ಅಫಿಷಿಯಲ್ ಪಿಕಪ್ ಪಾಯಿಂಟು. ಈವನ್ KSRTC ಬಸ್ಸಸ್ ಕೂಡ ಅಲ್ಲಿ ಆ್ಯಪಲ್ಲಿ ತೋರಿಸುತ್ತೆ, ಅದರಲ್ಲಿ ನೀವು ಬುಕ್ ಮಾಡ್ಕೊಬೋದು. ನೀವು ಇನ್ ಕೇಸ್ ಏನಾದರೂ ಕೋರಮಂಗಲದಿಂದ ತಿರುವಣ್ಣಾಮಲೆಗೆ ಹೋಗಬೇಕು ಅಂದ್ಕೊಂಡ್ರೆ ನಿಯರೆಸ್ಟ್ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಸೆಂಟ್ ಜಾನ್ಸ್ ಆಗಲಿ ಇಲ್ಲ ಕೋರಮಂಗಲ ಫೋರಮ್ ಚೆಕ್ ಪೋಸ್ಟ್ ಆಗಲಿ ಇಟ್ಕೊಬೋದು. ರಿಟರ್ನ್ ಬರೋರು ಇರ್ತಾರೆ ಜಾಸ್ತಿ. ಇಲ್ಲಾಂದ್ರೆ ವಿರಾಟ್ ಕೊಹ್ಲಿ ಫೋಟೋ. ವಾವ್, ಪುಂಚೇರಿ ಟ್ರಾವೆಲ್ಸ್. ಇಷ್ಟಕ್ಕೆ ಮುಂಚೆ ಒಂದು ಬಸ್ಸಲ್ಲಿ ಯಶ್ದು ಹಾಕಿದ್ದಾರೆ. ಮೋಸ್ಟ್ಲಿ ಆ ಕಡೆ ಇರಬೇಕು ಅನ್ಸುತ್ತೆ. ಈ ಬಸ್ಸಲ್ಲಿ ವಿರಾಟ್ ಕೊಹ್ಲಿ ಹಾಕಿದ್ದಾರೆ. ಹೆಂಗೆ ಕ್ಲಾಸಿ ಬಸ್ ಗೊತ್ತಾ ಇದು, ಪುಂಚೇರಿ ಟ್ರಾವೆಲ್ಸ್ ಹೋಗ್ಬಿಟ್ಟಿದ್ದಾರೆ. ಸೊ ಅವಾಗೇನಾಯಿತು ಅಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಯ್ತು. ಈ ಕಡೆ ವೆಹಿಕಲ್ಸು, ಆ ಕಡೆ ನಡ್ಕೊಂಬರ್. ಹಾಂ, ಈ ಬಸ್ಸು ಫ್ಲೈಓವರ್ ಮೇಲೇ ಹೋಗುತ್ತೆ. ಕೆಳಗಡೆ ಹೋಗ್ತಾರೆ. ಓಕೆ, ಅಷ್ಟೇ ಅಷ್ಟೇ. ಅತ್ತಿಬೆಲೆ ಟೋಲ್ ಗೇಟ್ ಬಾರ್ಡರ್. ಹಾಂ, ಹೊಸದು. ಅಲ್ಲಿ ನಿಲ್ಲಿಸ್ತಾರೆ. ಸೊ ಟೈಮ್ ಇವಾಗ ಎಕ್ಸಾಕ್ಟಾಗಿ 8:50 ಆಗ್ತಿದೆ. ನಾವೀಗ ಡಿನ್ನರ್ ಬ್ರೇಕ್ಗೆ ಇಳಿದಿದ್ದೀವಿ ಇಲ್ಲಿ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಅಂದ್ಬಿಟ್ಟು. ಹೊಸೂರಿಂದ ಕೃಷ್ಣಗಿರಿ ಹೋಗೋ ರೂಟಲ್ಲಿ ಬರುತ್ತೆ. ಇಲ್ಲೊಂದು 15 ಮಿನಿಟ್ಸ್ ಟೈಮ್ ಇದೆ. ಬನ್ನಿ, ಏನಾದರೂ ಊಟ ಲೈಟಾಗಿ ತಿಂದ್ಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡೋಣ. ಬ್ಯಾಂಗ್ಳೂರಲ್ಲಿ 40-50 ರೂಪಾಯಿಗೆ ಸಿಗೋದು 2 ಪರೋಟ ಬಂದ್ಬಿಟ್ಟು 60 ರೂಪಾಯಿ. ಸೊ ಇವರೇ ನಮ್ಮ ಜೊತೆ ಇವತ್ತು ಟ್ರಾವೆಲ್ ಮಾಡ್ತಿರೋದು, ಆದಿತ್ಯ ಅಂತ. ಸೊ ನಾನು ಇವ್ರನ್ನ ಬ್ಯಾಂಗ್ಳೂರಿಂದ ಪಂಪ ಹೋಗೋ KSRTC ಬಸ್ ಜರ್ನಿಯಲ್ಲಿ ನೋಡಿರ್ತೀರ. ಅವತ್ತೇನಂದರೆ ಮಾಲೆಯಲ್ಲಿದ್ದರು, ಇವತ್ತು ಸಿವಿಲಲ್ಲಿದ್ದಾರೆ. ಫಸ್ಟ್ ಟೈಮ್ ಬರ್ತಾ ಇರೋದು, ಫಸ್ಟ್ ಎಕ್ಸ್ಪೀರಿಯನ್ಸ್. ಇವ್ರಿಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋಣ. ಹಾಯ್ ಬ್ರೋ, ಹೇಗಿದ್ದೀರಾ? ಏನು ವಿಜಯ್ ಅವ್ರ ದಯೆಯಿಂದ ತಿರುವಣ್ಣಾಮಲೆ ದರ್ಶನ ಆಗ್ತಾ ಇದೆ ನಮಗೆ. ವಿಜಯ್ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲ. ಅಪ್ಪ ಇದು ಸ್ವಲ್ಪ ಓವರ್ ಆಯ್ತು. ಇದು ಜರ್ನಿ ಆಗಿದೆ ಇಲ್ಲಿವರೆಗೂ ತಮಿಳ್ನಾಡು ಬಸ್ಸಲ್ಲಿ. ಚೆನ್ನಾಗಿದೆ ಅಲ್ಲ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗೇ ಇದೆ, ಪರವಾಗಿಲ್ಲ. ನಾನೇನೋ ಸ್ಲೋಗಿ ಬರ್ತಾನೆ ಅಂದ್ಕೊಂಡೆ. ಓಕೆ, ಡಿನ್ನರ್ ಮಾಡಿಬಿಟ್ಟು ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಡಿನ್ನರ್ ಬ್ರೇಕ್ ಮುಗೀತು. ಈಗ 9 o'clock ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೊರಡೋದಕ್ಕೆ ಸ್ಟಾರ್ಟ್ ಆಗಿದೆ. ಏನಾಗಿದೆ ಇದು? ಕೃಷ್ಣಗಿರಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದಿದ್ದೀವಿ.
ನಮ್ಮ KSRTC ಎಲ್ಲ ಇದ್ರ ಒಳಗಡೆ ಬರೋಲ್ಲ, ಬಟ್ TNSTC ಮಾತ್ರ ಒಳಗಡೆ ಬರುತ್ತೆ. ಇಲ್ಲೇ ಲೇಟ್ ಆಗೋದು. ಟೈಮ್ ಎಷ್ಟು ಇವಾಗ? ಕರೆಕ್ಟಾಗಿ 10:15 ಆಗ್ತಿದೆ. ಪ್ರೆಸೆಂಟ್ ನಾವೀಗ ಊಟಂಗೆರೆ ಅಂತ ಊರಲ್ಲಿದ್ದೀವಿ. ಇಲ್ಲಿಂದ ಇನ್ನೊಂದು 65 ಕಿಲೋಮೀಟರ್ ಇದೆ ತಿರುವಣ್ಣಾಮಲೈ. ಸೊ ಇಲ್ಲಿಂದ ಮಲ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ತಿರುವಣ್ಣಾಮಲೈಯಲ್ಲಿ ಮೀಟ್ ಆಗೋಣ. ಟೈಮ್ ಇವಾಗ ಕರೆಕ್ಟಾಗಿ 11:15 ಆಗ್ತಿದೆ. ತಿರುವಣ್ಣಾಮಲೈ ಔಟ್ಸ್ಕರ್ಟ್ಸ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಇನ್ನೂ ಒಂದು 3 ಕಿಲೋಮೀಟ್ರ್ ಇದೆ. ನನಗೆ ಗೊತ್ತಿರೋಂಗೆ ಇಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಯಾವುದೇ ವೆಹಿಕಲ್ ಮೂವ್ ಆಗ್ತಾ ಇಲ್ಲ. ನಾವು ಕೂಡ ಇಲ್ಲಿಂದ ಇಳಿದ್ಬಿಟ್ಟು ಈ ಥರ ಶೇರ್ ಆಟೋದಲ್ಲಿ ಹೋಗಬೇಕು. ಫುಲ್ ಟ್ರಾಫಿಕ್ ಜಾಮ್. ಒಬ್ಬರಿಗೆ 100 ರುಪೀಸ್ ಹೇಳ್ತಿದ್ದಾರೆ ಇಲ್ಲಿಂದ ದೇವಸ್ಥಾನ ಹತ್ರ ಹೋಗೋದಕ್ಕೆ. ನಾರ್ಮಲ್ ಆಗಿ 50 ರೂಪಾಯಿ ತಗೊಳ್ಳೋದು, ಬಟ್ ಇವತ್ತು ಮಾತ್ರ 100 ರೂಪಾಯಿ ಕೇಳ್ತಿದ್ದಾರೆ. ನಮ್ಮ ಆದಿತ್ಯ ಅವರು ಬಾರ್ಗೇನ್ ಮಾಡ್ತಿದ್ದಾರೆ ಆಟೋ ಡ್ರೈವರ್ ಜೊತೆ. 70 ರುಪೀಸ್ ಒಬ್ಬರಿಗೆ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಇವರು 100 ರೂಪಾಯಿ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಿಂದನೇ 200 ರೂಪಾಯಲ್ಲಿ ಬಂದಿದ್ದೀವಿ ಗುರು. 11:15 ಬಂದ್ಬಿಡ್ತೀವಲ್ಲ ವಿಜಯ್ ತಿರುವಣ್ಣಾಮಲೈಗೆ ಅಂದರು. ತಿರುವಣ್ಣಾಮಲೈ ಬೈಪಾಸ್ವರೆಗೂ 11:15 ಬಂದ್ಬಿಟ್ವಿ. ಇಲ್ಲಿಂದ ಹೋಗೋದು ಇವಾಗ ಇಲ್ಲಿಂದ ಇರೋದು ಒಂದು 4 ಕಿಲೋಮೀಟ್ರಿಗೆ. ಅಲ್ಲ, 200 ರೂಪಾಯಲ್ಲಿ ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈಗೆ ಬಂದ್ವಿ. ಇಲ್ಲಿಂದ ಇಲ್ಲಿಗೆ 100 ರೂಪಾಯಿ. ನೋಡಿ ಇವ್ರ ಡಿಮ್ಯಾಂಡ್ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ವಿ. ಈಗ ಹೋಗ್ತಾ ಇದ್ದೀವಿ. ಆದಿತ್ಯ ಅವರಂತೂ ಫುಲ್ಲು ಜೋಶಲ್ಲಿದ್ದಾರೆ. ನಡೆದು ಬೇಡ ಬನ್ನಿ ಅಂದ್ಬಿಟ್ಟು. ಇದೇ ಜೋಶ್ ಕಂಟಿನ್ಯೂ ಆಗಿರಲಿ. ಓಕೆ, ಹೇಗೆ ಅನಿಸ್ತಾ ಇದೆ ಆದಿತ್ಯ ಅವರೇ? ಕ್ರೌಡ್ ನೋಡಿ. ಸ್ನಾನ ಮಾಡಿದ್ಮೇಲೆ ತುಂಬ ಮೈಂಡು ದೇಹ ಶುದ್ಧಿ ಆಯ್ತಲ್ಲ, ಮನಃಶುದ್ಧಿ ಎಲ್ಲ ಆಗಿ. ಒಂದೇನಂದರೆ ಇಲ್ಲಿ ಟಾಯ್ಲೆಟ್ಸಿಗೆ ಬ್ಯಾಗ್ ಇಡೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸ್ನಾನ ಮಾಡಿ ಟಾಯ್ಲೆಟ್ ಯೂಸ್ ಮಾಡಿದ್ರೆ 50 ರುಪೀಸು. ಒಂದು ಸಜೆಷನ್ ಏನಂದರೆ, ನೀವೇನಾದರೂ ಸ್ಲಿಪ್ಪರ್ಸ್ ಹಾಕ್ಕೊಂಬರ್ತೀರಾ ಅಂದರೆ ಅದನ್ನು ಒಂದು ಕವರಲ್ಲಿ ಇಟ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಆ ಸ್ಲಿಪ್ಪರ್ಗೂ 20 ರೂಪಾಯಿ ತೊಗೊತಾರೆ ಹಂಗೆ. ಓಕೆ, ಈಗ ಮೈನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಇದು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ. ಇಲ್ಲಿ ಕರ್ಪೂರ ಅಂಟಿಸ್ಬಿಟ್ಟು ನಮ್ಮ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇ ರಾಜಗೋಪುರ. ಬನ್ನಿ, ಈ ಗಿರಿ ಪ್ರದಕ್ಷಿಣೆನ ಡಿಜಿಟಲ್ ಆಗಿ ನೀವು ನೋಡಿ ಇದನ್ನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜನ ಸಿಕ್ಕಾಪಟ್ಟೆ ಇದ್ದಾರೆ. ಲಿಂಗಗಳಲ್ಲಿ ಫಸ್ಟ್ ಲಿಂಗ ಆದಂಥ ಇಂದ್ರಲಿಂಗ ಹತ್ರ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಕ್ಯಾಮ್ರಾ ಅಲ್ಲೋ ಇರಲ್ಲ ಇಲ್ಲಿ. ಇಲ್ಲಿಂದನೇ ತೋರಿಸ್ತೀನಿ. ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಬರ್ತೀವಿ. ಆದಿತ್ಯ ಅವರು ಹಸುಗೆ ತಿನ್ಸೋಕೆ ಹೋಗ್ತಾ ಇದ್ದಾರೆ.
ಇದು ಏನಂದರೆ ಗಿರಿವಲಂ ಸುತ್ತಬೇಕಾದ್ರೆ ನಮಗೆ ರೂಟ್ ಮ್ಯಾಪ್ ಇದು. ಇಲ್ಲಿ URER ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಈಗ ನಾವು ಕರೆಂಟ್ ಪ್ಲೇಸ್ ಇಲ್ಲಿದ್ದೀವಿ ಅಂತ. ಈಗ ನಾವು ಇಲ್ಲಿ ನೋಡಿ 1 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 13 ಕಿಲೋಮೀಟರ್ಸ್ ಹೋಗಬೇಕು ನೋಡಿ. ಈ ಥರ ಮ್ಯಾಪ್ ಬಂದ್ಬಿಟ್ಟು ನಿಮ್ಗೆ ಹೋಗೋ ರೂಟಲ್ಲಿ ಸುಮಾರು ಪ್ಲೇಸಲ್ಲಿ ಹಾಕಿರ್ತಾರೆ. ನಿಮ್ಗೇನಾದ್ರು ಫಸ್ಟ್ ಟೈಮ್ ಬಂದರೆ ಈ ರೂಟ್ ಮ್ಯಾಪ್ ಅನ್ನೋದು ಯೂಸ್ ಆಗುತ್ತೆ ನೋಡಿ. ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ಮೇಲೆ ನಾವೀಗ ಅಗ್ನಿಲಿಂಗಂ ಹತ್ರ ಬಂದಿದ್ದೀವಿ. ಸೊ ಅಷ್ಟಲಿಂಗಗಳಲ್ಲಿ ಇದು ಸೆಕೆಂಡ್ ಲಿಂಗ. ಅಗ್ನಿಲಿಂಗಂ ದರ್ಶನ ಮಾಡಿದ್ಮೇಲೆ ಈಗ ಆನ್ ದ ವೇ ಅಲ್ಲಿ ಶ್ರೀ ಶೇಷಾದ್ರಿ ಸ್ವಾಮಿ ಆಶ್ರಮಂ ಇದೆ. ಈಗ ಇದು ಕ್ಲೋಸ್ ಇದೆ. ಒಳಗಡೆ ತುಂಬ ಚೆನ್ನಾಗಿರುತ್ತೆ, ನಾನು ಹೋಗಿದ್ದೀನಿ. ಇದು ರಮಣ ಮಹರ್ಷಿ ಆಶ್ರಮ. ಇದು ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ವಾಕ್ ಮಾಡಿದ್ಮೇಲೆ ನಾವೀಗ ಯಮಲಿಂಗಂ ಹತ್ರ ಬಂದಿದ್ದೀವಿ. ಇಲ್ಲಿಗೆ ನೋಡಿ ಇನ್ನು ಗಿರಿವಲಂ ಬಂದ್ಬಿಟ್ಟು 10.4 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ನೈಋತ್ಯ ಲಿಂಗಂ. ಸೊ ಈ ಕಡೆ ರೋಡ್ ಏನು ಕಾಣಿಸ್ತಾ ಇದೆಯೋ ಆ ವ್ಯಾನ್ ನಿಂತಿದೆಯಲ್ಲ, ಮಿನಿ ಬಸ್ಸು, ಅದು ಬಂದ್ಬಿಟ್ಟು ಬ್ಯಾಂಗ್ಳೂರು ರೋಡು. ಇದು ಬಂದ್ಬಿಟ್ಟು ವೇಲೂರು ತಿರುಪತಿ ರೋಡ್. ಇದು ಟೈಮ್ ಇವಾಗ ಎಕ್ಸಾಕ್ಟಾಗಿ 3:15 ಆಗ್ತಿದೆ. ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು 1:15ಗೆ. 5 ಕಿಲೋಮೀಟರ್ ಜರ್ನಿ ಮಾಡಿದ್ಮೇಲೆ ನಾವೀಗ ನೈಋತ್ಯ ಲಿಂಗಂ ಹತ್ರ ಬಂದಿದ್ದೀವಿ. ಈ ಲೆಫ್ಟ್ ಸೈಡಲ್ಲಿರೋದೆ ನೈಋತ್ಯ ಲಿಂಗಂ. ಟೈಮ್ ಇವಾಗ 3:50 ಆಗ್ತಾಯಿದೆ. 7 ಕಿಲೋಮೀಟರ್ ವಾಕ್ ಮಾಡಿದ್ಮೇಲೆ ನಾವೀಗ ವರ್ಣಲಿಂಗಂಗೆ ಸೇರ್ಕೊಂಡಿದ್ದೀವಿ. ಇದು ಅರ್ಧನಾರೀಶ್ವರ ಟೆಂಪಲ್. ಪ್ರೆಸೆಂಟ್ ನಾವೀಗ ಆದಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಿರುವಣ್ಣಾಮಲೆಯಲ್ಲಿ ಇದು ಫಸ್ಟ್ ಅರುಣಾಚಲೇಶ್ವರ ದೇವಸ್ಥಾನ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದನ್ನು ಕಂಪಲ್ಸರಿ ದರ್ಶನ ಮಾಡಲೇಬೇಕು. ಬಟ್ ಇದು ಮೇಯ್ನ್ ರೋಡಿಂದ ಗಿರಿ ಪ್ರದಕ್ಷಿಣೆ ಹೋಗೋ ರೋಡಲ್ಲಿ ಸ್ವಲ್ಪ ಒಳಗಡೆ ಇರೋದ್ರಿಂದ ಯಾರೂ ಬರೋದಿಲ್ಲ. ಬನ್ನಿ, ಇವಾಗ ದೇವಸ್ಥಾನ ಕ್ಲೋಸ್ ಇದೆ. ಬಟ್ ಅದು ದೇವಸ್ಥಾನದ ಫ್ರಂಟ್ ವ್ಯೂ ತೋರಿಸ್ತೀನಿ ನಿಮಗೆ ಅಂತ ನೋಡಿ. ಗಣಪತಿ ಟೆಂಪಲ್ ಇದೇ ಆದಿ ಅರುಣಾಚಲೇಶ್ವರ ಸ್ವಾಮಿ ಟೆಂಪಲ್ ಮೇನ್ ಎಂಟ್ರೆನ್ಸ್. ಇದೇನೋ ಉತ್ಸವ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಸುಮಾರು ಜನ ಯಾರು ಬರೋದೇ ಇಲ್ಲ. ಈ ಗಿರಿ ಪ್ರದಕ್ಷಿಣೆ ಹೋಗೋ ರೂಟಲ್ಲಿ ಸ್ವಲ್ಪ ಒಳಗಡೆ ಇರುತ್ತೆ ಅಂದ್ಬಿಟ್ಟು. ಆ್ಯಕ್ಚುಲಾಗಿ
ಈ ಆದಿ ಅರುಣಾಚಲೇಶ್ವರ ದೇವಸ್ಥಾನನ ಕಂಪಲ್ಸರಿಯಾಗಿ ದರ್ಶನ ಮಾಡಲೇಬೇಕು. ನೆಕ್ಸ್ಟ್ ಟೈಮ್ ನೀವೇನಾದರೂ ತಿರುವಣ್ಣಾಮಲೆಗೆ ಬರ್ತೀರಾ ಅಂದರೆ ಈ ಆದಿ ಅರುಣಾಚಲೇಶ್ವರ ದೇವಸ್ಥಾನ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಇವಾಗ ಏನೋ ಉತ್ಸವ ನಡೀತಾ ಇದೆ, ಆಗಿಂದ ನೋಡಿ ದೇವ್ರನ್ನ ಮೆರವಣಿಗೆ ತೆಗಿತಾ ಇದ್ದಾರೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 4:30 ಆಗ್ತಿದೆ. ನಾವೀಗ 9.4 ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಡು ಬಂದಮೇಲೆ ವಾಯುಲಿಂಗಂ ಹತ್ರ ಬಂದಿದ್ದೀವಿ. ಇಲ್ಲಿಂದ ಗಿರಿವಲಂ ಡಿಸ್ಟೆನ್ಸ್ ಬಂದ್ಬಿಟ್ಟು 5.60 ಕಿಲೋಮೀಟರ್ಸ್ ಇದೆ, ಅಂದರೆ ಅಪ್ರಾಕ್ಸಿಮೇಟಾಗಿ 6 ಕಿಲೋಮೀಟರ್ಸ್ ಇದೆ ವಾಯುಲಿಂಗಂ. ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇವಾಗ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಈಗ ನಾವು 9 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಟೈಮ್ ಇವಾಗ ಆಲ್ಮೋಸ್ಟ್ 4:40 ಆಗ್ತಿದೆ. ಇನ್ನೊಂದು 5 ಕಿಲೋಮೀಟರು. ನೆಕ್ಸ್ಟ್ ಬಂದ್ಬಿಟ್ಟು ಕುಬೇರಲಿಂಗಂ ಬರುತ್ತೆ. ಈ ರೋಡ್ ಬಂದ್ಬಿಟ್ಟು ಇದು ಕಂಚಿಗೆ ಹೋಗೋ ರೋಡ್ ಇದು. ಇಲ್ಲಿ ಗೋಪಾಲ್ ಬಾಬಾ ಕಾಕಿನಾಡ ಡಿಸ್ಟಿಕ್ ಅವರು ಪೌರ್ಣಮಿ ಸಂದರ್ಭವಾಗಿ ಅನ್ನದಾನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ಕೆಲಸ. ಸೊ ಇದರಲ್ಲಿ ತಿರುವಣ್ಣಾಮಲೆಯಲ್ಲಿ ನೀವು ಒಬ್ಬರಿಗೆ ಅನ್ನದಾನ ಮಾಡಿದ್ರೂ ಅದು ತುಂಬ ಪುಣ್ಯ. ಅದು ನೋಡಿ ಎಷ್ಟು ಜನ ಕ್ಯೂವಲ್ಲಿ ಇದ್ದಾರೆ. ಹಂಗೆ ರೈಸು, ಕರ್ಡ್ ರೈಸು, ಸಾಂಬಾರು, ಪೊಂಗಲ್ ಎಲ್ಲ ಹಾಕ್ತಿದ್ದಾರೆ. ಇಲ್ಲೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ಟೈಮ್ ಇವಾಗ ಮಾರ್ನಿಂಗ್ 5 ಗಂಟೆ ಆಗ್ತಿದೆ. ನಾವೀಗ ಕುಬೇರಲಿಂಗ ಬಂದಿದ್ದೀವಿ. ಇಲ್ಲಿವರೆಗೂ ಎಕ್ಸಾಕ್ಟಾಗಿ 11.2 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ ಬಂದ್ಬಿಟ್ಟು 3.80 ಕಿಲೋಮೀಟರ್ಸ್ ಇದೆ. ಸೊ ಮೇನ್ ಟೆಂಪಲ್ ಹೋಗೋದಕ್ಕೆ ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಕ್ಯೂವಲ್ಲಿ. ಸೊ ಅದಕ್ಕೆ ಒಳಗಡೆ ಹೋಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಶಾನ್ಯ ಲಿಂಗ. ಇಲ್ಲಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಇರುತ್ತೆ. ಫ್ರೆಂಡ್ಸ್, ನಾವೀಗ ನೋಡ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಇಡುಕ್ಕಿ ಪಿಲ್ಲಿಯಾರು. ಇದೊಂಥರ ಚಿಕ್ಕದೊಂದು ಮಂಟಪ ಇರುತ್ತೆ, ಅದರಲ್ಲಿ ಒಂದು ಚಿಕ್ಕ ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜಲ್ಲಿ ಆ ಕಡೆಯಿಂದ ಈ ಕಡೆಗೆ ಜನ ನುಗ್ಗಿ ಬರಬೇಕು. ಸೊ ಎಷ್ಟೇ ದಪ್ಪ ಆಗಿದ್ರೂ ಅದು ಬಂದುಬಿಡುತ್ತಾರೆ. ನಂಬಿಕೆ ಅನ್ನೋದಿದ್ರೆ, ನಂಬಿಕೆ ಅನ್ನೋದಿಲ್ಲ ಅಂದರೆ ಬರಲ್ಲ. ತೋರಿಸ್ತೀನಿ ನೋಡಿ. ಅದು ಕಾಣಿಸ್ತಾ ನೋಡಿ, ಆ ಕಡೆಯಿಂದ ಈ ಕಡೆ ಅವ್ರು ನೋಡಿ ಆಲ್ಮೋಸ್ಟ್ ಸ್ಟಕ್ ಆಗ್ಬಿಟ್ರು ಅವರು. ನೋಡಿ ಆ ಕಡೆಯಿಂದ ಈ ಕಡೆಗೆ ಹಿಂಗೆ ನುಗ್ಗಿ ಬರಬೇಕು. ಬಟ್ ಅಮ್ಮ ಬರ್ತಾ ಇರೋದು ರಾಂಗು, ಹಂಗೆ ಬರಬಾರ್ದು, ಹಂಗೆ ಕ್ರಾಸಾಗಿ ಬರಬೇಕು. ಈಗ ಕರೆಕ್ಟಾಗಿ ಬರ್ತಾ ಇದ್ದಾರೆ. ನೋಡಿ ಹಂಗೆ ಆ ಥರ ಬರಬೇಕು. ಇಲ್ಲಿಂದ ಅರ್ಲಿ ಮಾರ್ನಿಂಗು ನೋಡಿದ್ರೆ ಬೆಟ್ಟ ಕಾಣಿಸುತ್ತೆ. ಆ ವ್ಯೂ ಮತ್ತು ಸೂಪರ್ ಆಗಿರುತ್ತೆ. ಇವಾಗ ಕತ್ಲಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿಗೆ ಅಟ್ ಪ್ರೆಸೆಂಟ್ ನಾವೀಗ 12 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಆದಿತ್ಯ ಅವರು ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ. ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಇವರು ಇಲ್ಲಿ ಮೀಟ್ ಆದರು, ಸಾಗರ್ ಅವರು. ಚಿಕ್ಕ ಮಗು ಇವರು, ತುಂಬ ನಾಚ್ಕೊತಾ ಇದೆ. ಓಕೆ, ಸೊ ಇವ್ರಿಗೆ ಇದು ಸೆಕೆಂಡ್ ಟೈಮ್ ಬ್ರೋ ನೀವು ಬರ್ತಿರೋದು? ಯಾವ ಊರು ನಿಮ್ಮದು? ಮಾಲೂರು. ಓಕೆ, ಸೊ ನಮಗೆ ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಹಾಂ ಹೇಳಿ, ಪರವಾಗಿಲ್ಲ ಇನ್ನೊಂದ್ಸತಿ. ಸೊ ಇವರು ತಿರುವಣ್ಣಾಮಲೆ ಬಸ್ ಇಳಿದ ಮೇಲೆ ಆಟೋದಲ್ಲಿ ಪರಿಚಯ ಆಗಿದ್ದು, ನಮ್ಮ ಜೊತೆನೇ ಬರ್ತಾ ಇದ್ದಾರೆ.
ಈಗ ಹೇಳಿ ಬ್ರೋ, ಏನು ಚಾಲೆಂಜ್ ಮಾಡ್ತಾ ಇದ್ರಲ್ಲ ಸಾಗರ್ಗೆ? ಸಾಗರ್ ಅವ್ರ ನಾಚಿಕೆನ ನಾವು ಹೋಗಲಾಡಿಸ್ತೀವಿ. ಯಾವಾಗ, ಎಷ್ಟು ದಿನ ಬೇಕು? ಅವರೇ ನನ್ನ ಫೋಟೋ ತೆಗಿ, ನನ್ನ ವಿಡಿಯೋ ತೆಗಿ, ನನ್ನನ್ನೇ ಹೈಲೈಟ್ ಮಾಡು ಅಂತ ಕೇಳ್ಕೊಬೇಕು. ಆ ಥರ ನಾವು ತಯಾರು ಮಾಡ್ತೀವಿ. ತುಂಬ ನಾಚಿಕೆ ಪಡ್ಕೊತ ಇದ್ದಾರೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 5 ಗಂಟೆ 50 ನಿಮಿಷ ಆಗ್ತಾ ಇದೆ. ಅಷ್ಟಲಿಂಗಗಳಲ್ಲಿ ಲಾಸ್ಟ್ ಲಿಂಗ ಆದಂಥ ಈಶಾನ್ಯ ಲಿಂಗಂ ಹತ್ರ ಬಂದಿದ್ದೀವಿ. ಸೊ ಇಲ್ಲಿವರೆಗೂ ನಾವು ಕರೆಕ್ಟಾಗಿ 12 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ರಿಮೈನಿಂಗ್ ಇರೋದು ಬರೀ 2 ಕಿಲೋಮೀಟರ್ಸ್ ಮಾತ್ರ ಇದೆ. ನೋಡಿ ಈಶಾನ್ಯ ಲಿಂಗಮ್ಮು. ಇಲ್ಲಿಂದ ಬೇಕಾದರೆ ನೀವು ಆಟೋದಲ್ಲೂ ಹೋಗ್ಬೋದು ಮೈನ್ ಟೆಂಪಲ್ಗೆ, ನಡೆಯೋಕ್ಕಾಗಲ್ಲ ಅಂದರೆ. ಇಂದ್ರಲಿಂಗಂ ಅನ್ನೋದು ನಮ್ಮ ಹುಟ್ಟಿನ ಸಂಕೇತ ಆದರೆ ಈಶಾನ್ಯ ಲಿಂಗಂ ಅನ್ನೋದು ನಮ್ಮ ಎಂಡ್ ಅನ್ನೋದಕ್ಕೆ ಒಂದು ಇದು. ಅದಕ್ಕೆ ಇದು ಈಶಾನ್ಯ ಲಿಂಗ ಅನ್ನೋದು ಒಂದು ಸ್ಮಶಾನದ ಮಧ್ಯೆ ಇರುತ್ತೆ. ಲೈಟಾಗಿ ಬೆಳಕಾಗ್ತಾಯಿದೆ. ಈಗ 6 ಗಂಟೆ ಆಗ್ತಾಯಿದೆ. ಇನ್ನು ಇಲ್ಲಿಂದ 2 ಕಿಲೋಮೀಟರು. ಇಲ್ಲಿ ಮುಗಿದ ಮೇಲೆ ಡೈರೆಕ್ಟಾಗಿ ಮೈನ್ ಟೆಂಪಲ್ ಹತ್ರ ಸಿಗ್ತೀನಿ. ವಾವ್, ಅರುಣಾಚಲೇಶ್ವರ ಬೆಟ್ಟದ ವ್ಯೂ ನೋಡಿ ಹೆಂಗಿದೆ. ಬೆಳಗ್ಗೆ 6:10 ಟೈಮು. ಮೇಲೆ ಫಾಗ್ ಕೂಡ ಇದೆ. ಇಲ್ಲೊಂದು ಕಲ್ಯಾಣಿ ಇದೆ. ಇದು ಮಾತ್ರ ಸಕ್ಕತ್ತಾಗಿದೆ ಹಂಗೆ ವ್ಯೂ. ಸೊ ಈ ಕಲ್ಯಾಣಿ ಇರೋದು ಈಶಾನ್ಯ ಲಿಂಗ ಆಪೋಸಿಟಲ್ಲಿ. ಒಳಗಡೆ ಬಂದರೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಬೆಟ್ಟದ್ದು. ಇಲ್ಲಿ ಒಬ್ಬರು ಫ್ರೀ ವಾಟರ್ ಬಾಟಲ್ ಸರ್ವ್ ಮಾಡ್ತಿದ್ದಾರೆ ವ್ಯಾನಲ್ಲಿ ಬಂದು. ತುಂಬ ಒಳ್ಳೆ ಕೆಲಸ ಅದು. ನೀರು ದಾನ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ನೋಡಿ ಈ ವ್ಯೂ ಮಾತ್ರ. ಫಾಗು ಆ ಬೆಟ್ಟದ ಮೇಲೆ ಏನೋ ಒಂಥರ ವೈಟ್ ಕಿರೀಟ ಇಟ್ಟಂಗಿದೆ. ಇದು ತಿರುವಣ್ಣಾಮಲೈ ಆ್ಯಕ್ಚುಯಲ್ ಬಸ್ ಸ್ಟ್ಯಾಂಡ್. ಇದು ರೆಗ್ಯುಲರ್ ಆಗಿ ಬ್ಯಾಂಗ್ಳೂರಿಗೆ ಇಲ್ಲಿಂದನೇ ಬಸ್ಸು ಇರುತ್ತೆ. ಈಗ ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಈ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಇದೆ. ಇಲ್ಲ ಅಂದರೆ ಫುಲ್ಲು ಕ್ರೌಡ್ ಇರುತ್ತೆ ಇದು. ಸೊ ಸಿಟಿ ಒಳಗಡೆ ಯಾವುದು ಬಸ್ಸಸ್ ಅಲ್ಲೋ ಇಲ್ಲ, ಆದ್ದರಿಂದ ಬಸ್ ಸ್ಟ್ಯಾಂಡ್ ಫುಲ್ಲು ಖಾಲಿ ಇದೆ. ಎಲ್ಲ ಟೆಂಪ್ರರಿ ಬಸ್ ಸ್ಟ್ಯಾಂಡ್ಸಲ್ಲಿ ನಿಲ್ಲಿಸಿರ್ತಾರೆ, ಅಂದರೆ ಕಾಲೇಜ್ ಗ್ರೌಂಡು ಆ ಕಡೆ. ಸೊ ಇವತ್ತು ಮಧ್ಯಾಹ್ನ ಮೇಲೆ ಮೋಸ್ಟ್ ಪ್ರಾಬ್ಲಿ ಒಂದು 12 ಗಂಟೆ ಮೇಲೆ ಎಲ್ಲ ಬಸ್ಸುಗಳನ್ನ ಇಲ್ಲಿಂದ ಬಿಡ್ತಾರೆ. ಓಂ ನಮಃ ಶಿವಾಯ. ಟೈಮ್ ಈಗ 6:15 ಆಗ್ತಿದೆ. ನಮ್ಮ ಗಿರಿ ಪ್ರದಕ್ಷಿಣೆ ಇಲ್ಲಿಗೆ ಮುಕ್ತಾಯವಾಯಿತು ಸಕ್ಸಸ್ಫುಲಿ. ನೋಡಿ ವ್ಯೂ ನೋಡಿ, ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ್ದು. ಕರ್ಪೂರ ಅಂಟಿಸ್ಬಿಟ್ಟು ಮುಗಿಸೋಣ ಬನ್ನಿ. ಇದು ಮೇನ್ ರಾಜಗೋಪುರಂ ವ್ಯೂ. ಸಖತ್ತಾಗಿದೆ ಇದು. ಹಂಗೆ ಹಿಂದೆ ಬೆಟ್ಟ, ಇದು ರಾಜಗೋಪುರ. ಇದು ರಾಜಗೋಪುರ ಮುಂದೆ ಇರೋ ಮಂಟಪ. ಫೈನಲ್ ಆಗಿ ಆದಿತ್ಯ ಬ್ರೋ ಅವರು ಕಂಪ್ಲೀಟ್ ಮಾಡಿಬಿಟ್ರು ಫಸ್ಟ್ ಟೈಮು ಸಕ್ಸಸ್ಫುಲಿ. ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಕರೆಕ್ಟಾಗಿ ನಿಜ ಹೇಳಿ. ಕಷ್ಟ ಆಯ್ತು. ಹಾಂ, ಓಕೆ. ಯಾವ ಸ್ಟ್ರೆಚ್ ನಿಮಗೆ ತುಂಬ ಕಷ್ಟ ಅನ್ನಿಸ್ತು? ಯಾವ ಸ್ಟ್ರೆಚ್ಚು ಅಂತ ಇಲ್ಲ ಪರ್ಟಿಕ್ಯುಲರ್ ಆಗಿ. ಹಾಂ, ಆದರೆ ಎಲ್ಲೂ ಒಂದೇ ಒಂದು ಸೆಕೆಂಡ್ ಕೂತ್ಕೊಳ್ದಿರಾ, ಹಾಂ, ಏನು ತಿಂದಿರಾ, ಹಾಂ, ನಾನ್ ಸ್ಟಾಪ್ ಆಗಿ ಬಂದಿದ್ದೆ. ಓಕೆ. ಲಾಸ್ಟ್ ಮಂತೆ ಬರ್ತೀನಿ ಅಂತ ಹೇಳಿದರು, ಬಟ್ ಅನ್ಫಾರ್ಚುನೇಟ್ ಆಗಿ ಬರಲಿಲ್ಲ ಅವರು. ಈ ಮಂತ್ ಬಂದರು. ಇನ್ ಕೇಸ್ ನೀವು ಏನಾದರೂ ನಮ್ಮ ಜೊತೆ ಬರಬೇಕು, ಯಾರಾದರೂ ತಿರುವಣ್ಣಾಮಲೆಗೆ ಫಸ್ಟ್ ಟೈಮ್ ಬರಬೇಕು ಅಂದ್ಕೊಂಡ್ರೆ ನನ್ನ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಪ್ಲೇಯಲ್ಲಿ ಕೊಡ್ತೀನಿ, ಅದಕ್ಕೆ ಪಿಂಗ್ ಮಾಡಿ. ನೆಕ್ಸ್ಟ್ ಮಂತು ಖಂಡಿತವಾಗಿ ಹೋಗೋಣ ಒಟ್ಟಿಗೆ.
ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಡೀ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇವರೆಲ್ಲ ನೈಟು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬೆಳಗ್ಗೆ ದೇವ್ರ ದರ್ಶನಕ್ಕೆ ನಿಂತಿರೋರು. ಕ್ಯೂ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕ್ಯೂ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಅಲ್ಲೂ ಮುಂದೆ ಗೋಪುರ ಇದೆಯಲ್ಲ, ಅಲ್ಲಿವರೆಗೂ ಲೈನ್ ಇದೆ. ಮತ್ತು ಆ ಕಡೆಯಿಂದ ಹಿಂಗೆ ಕಂಟಿನ್ಯೂ.